ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಉಪಯುಕ್ತವಾಗುವಂತಹ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಭಾರತದ ಪ್ರಗತಿಯನ್ನ ಬಿಂಬಿಸುವ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಮೂಲಕ ನಾವು ನಮ್ಮ ಜ್ಞಾನವನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ. ಹಾಗಿದ್ರೆ ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ಬನ್ನಿ, ಇವತ್ತಿನ 10 ಪ್ರಮುಖ ಪ್ರಶ್ನೆಗಳ ಜೊತೆ ನಿಮ್ಮ ಜ್ಞಾನವನ್ನ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಣ. ಪ್ರತಿಯೊಂದು ಪ್ರಶ್ನೆಯೂ ಹೊಸ ವಿಷಯವನ್ನ ಕಲಿಯೋಕೆ ಒಂದು ಅವಕಾಶ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡೋದ್ರ ಜೊತೆಗೆ ಉಳಿದ ಆಯ್ಕೆಗಳು ಯಾಕೆ ತಪ್ಪು ಅಂತಾನೂ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಸಾಮಾಜಿಕ ಸಮಾನತೆ ಮತ್ತು ಸಬಲೀಕರಣದ ಬಗ್ಗೆ ಗಮನ ಹರಿಸೋಣ. ಯಾಕಂದ್ರೆ ನಿಜವಾದ ಪ್ರಗತಿ ಅಂದ್ರೆ ಕೇವಲ ಆರ್ಥಿಕ ಬೆಳವಣಿಗೆ ಅಷ್ಟೇ ಅಲ್ಲ, ಅದು ಸಮಾಜದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕೊಡೋದು. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿವೆ ಅಂತ ನೋಡೋಣ ಬನ್ನಿ. ಸರಿ, ನಮ್ಮ ಮೊದಲ ಪ್ರಶ್ನೆ ಇಲ್ಲಿದೆ. ಮಹಾರಾಷ್ಟ್ರದಲ್ಲಿ ಜಾತಿ ಅಸ್ಪೃಶ್ಯತೆಯನ್ನ ರದ್ದು ಮಾಡಿದ ಮೊದಲ ಗ್ರಾಮ ಯಾವುದು? ಆಪ್ಷನ್ಸ್ ನೋಡಿ. ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಹೌದು, ಆಪ್ಷನ್ ಸಿ, ಸೌಂದಲ್. ಇದು ಯಾಕಿಷ್ಟು ಮುಖ್ಯ ಅಂದ್ರೆ, ಇದು ಕೇವಲ ಒಂದು ಗ್ರಾಮಸಭೆಯ ನಿರ್ಣಯ ಅಲ್ಲ, ಇದು ತಳಮಟ್ಟದಲ್ಲಿ ನಮ್ಮ ಸಂವಿಧಾನದ ಆಶಯವನ್ನ ಜೀವಂತವಾಗಿಸಿದ ಒಂದು ಐತಿಹಾಸಿಕ ಹೆಜ್ಜೆ. ನಿಮ್ಗೆ ಗೊತ್ತಿರೋ ಹಾಗೆ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನ ನಿಷೇಧಿಸುತ್ತೆ. ಸೌಂದಲ್ ಗ್ರಾಮ ಅದನ್ನ ಕಾಗದದಿಂದ ವಾಸ್ತವಕ್ಕೆ ತಂದು ಬೇರೆಲ್ಲ ಗ್ರಾಮಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಇನ್ನು ಉಳಿದ ಆಯ್ಕೆಗಳನ್ನು ನೋಡೋದಾದ್ರೆ, ರಾಳೆಗಣಸಿದ್ಧಿ ಅಣ್ಣಾ ಹಜಾರೆಯವರ ಆದರ್ಶ ಗ್ರಾಮ ಯೋಜನೆಯಿಂದ ಪ್ರಸಿದ್ಧವಾಗಿದೆ. ಇದು ಮುಖ್ಯವಾಗಿ ಜಲ ಸಂರಕ್ಷಣೆಗೆ ಹೆಸರುವಾಸಿ. ಹಿವರೇಬಜಾರ್ ಕೂಡ ಒಂದು ಮಾದರಿ ಗ್ರಾಮ, ಇದು ಬಡತನ ನಿರ್ಮೂಲನೆಗೆ ಫೇಮಸ್. ಇನ್ನು ಶಿರ್ಡಿ ಸಾಯಿಬಾಬಾರವರ ಪ್ರಸಿದ್ಧ ಯಾತ್ರಾಸ್ಥಳ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸರಸಾಜೀವಿಕಾ ಮೇಳ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಆಯೋಜಿಸಲಾದ ರಾಷ್ಟ್ರೀಯ ಮೇಳ. ನೋಡಿ, ಇದು ಕೇವಲ ಒಂದು ಮೇಳ ಅಲ್ಲ, ಇದು ನಮ್ಮ ದೇಶದ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯದ ಒಂದು ಸಂಕೇತ. ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂದರೆ DAY/NRLM ಅಡಿಯಲ್ಲಿ ಲಕ್ಷಾಂತರ ಮಹಿಳೆಯರು ತಮ್ಮ ಕೈಯಿಂದ ಮಾಡಿದ ವಸ್ತುಗಳನ್ನು, ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸೋಕೆ ಈ ವೇದಿಕೆ ಸಹಾಯ ಮಾಡುತ್ತೆ. ಇದು ಅವರ ಕೌಶಲ್ಯಕ್ಕೆ ಒಂದು ಮನ್ನಣೆ ಕೊಡುತ್ತೆ. ಅಷ್ಟೇ ಅಲ್ಲ, ಅವರ ಕುಟುಂಬಗಳ ಜೀವನವನ್ನೇ ಬದಲಾಯಿಸ್ತಿದೆ. ಇದು ನಗರ ಉದ್ಯಮಿಗಳಿಗಲ್ಲ, ಬದಲಾಗಿ ಗ್ರಾಮೀಣ ಮಹಿಳೆಯರಿಗಾಗಿ ಮೀಸಲಾದದ್ದು. ಈ ಮೇಳದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದರ ಹಿಂದಿರುವ ಒಂದು ಅದ್ಭುತ ಪರಿಕಲ್ಪನೆ ಅಂದ್ರೆ ಲಖಪತಿ ದೀದಿಗಳು, ಅಂದ್ರೆ ವರ್ಷಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿ ಸಂಪಾದಿಸುವ ಮಹಿಳಾ ಉದ್ಯಮಿಗಳು. ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಪ್ರೇರಣೆ ಅಲ್ವಾ? ಇದು ಕೇವಲ ಉತ್ಪನ್ನಗಳನ್ನ ಮಾರಾಟ ಮಾಡೋದಷ್ಟೇ ಅಲ್ಲ, ವೋಕಲ್ ಫಾರ್ ಲೋಕಲ್ ಚಳವಳಿಯನ್ನ ಉತ್ತೇಜಿಸುತ್ತಾ ಗ್ರಾಮೀಣ ಭಾರತದಲ್ಲಿ ಒಂದು ರೀತಿ ಆರ್ಥಿಕ ಕ್ರಾಂತಿಯನ್ನೇ ಸೃಷ್ಟಿಸ್ತಿದೆ. ನಮ್ಮ ಮುಂದಿನ ಪ್ರಶ್ನೆ, ಮಿಷನ್ ಸಹ ಸಂಕಲ್ಪ ಯೋಜನೆಯನ್ನು ಯಾರು ಶುರು ಮಾಡಿದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಇದರ ಉದ್ದೇಶ ತುಂಬಾ ಸರಳವಾಗಿದೆ: ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಲ್ಯಾಬ್ಗಳಿಂದ ಹಳ್ಳಿಗಳಿಗೆ ತಲುಪಿಸೋದು. ಇದರಿಂದ ಗ್ರಾಮೀಣ ಮತ್ತು ಪರಿಶಿಷ್ಟ ಜಾತಿ ಸಮುದಾಯಗಳ ಜೀವನೋಪಾಯವನ್ನ ಸುಧಾರಿಸೋಕೆ ಹೊಸ ಹೊಸ ಪರಿಹಾರಗಳನ್ನು ಕಂಡುಹಿಡಿಯಲಾಗುತ್ತಿದೆ. ಇನ್ನು ಉಳಿದ ಆಯ್ಕೆಗಳನ್ನು ನೋಡಿದ್ರೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ನರೇಗಾದಂಥ ಯೋಜನೆಗಳನ್ನು ನೋಡ್ಕೊಳ್ಳುತ್ತೆ. ನೀತಿ ಆಯೋಗ ಅನ್ನೋದು ಸರ್ಕಾರದ ಥಿಂಕ್ ಟ್ಯಾಂಕ್, ಮತ್ತು ಇಸ್ರೋ ನಮ್ಮೆಲ್ಲರ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ. ಸರಿ, ಸಾಮಾಜಿಕ ಪ್ರಗತಿಯಿಂದ ಈಗ ತಂತ್ರಜ್ಞಾನದ ಪ್ರಗತಿಯತ್ತ ಸಾಗೋಣ. ನಮ್ಮ 2ನೇ ಭಾಗದಲ್ಲಿ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೇಗೆ ಒಂದು ಗ್ಲೋಬಲ್ ಪವರ್ ಆಗಿ ಹೊರಹೊಮ್ಮುತ್ತಿದೆ ಮತ್ತು ನಮ್ಮ ದಿನನಿತ್ಯದ ಜೀವನದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನೋಡೋಣ. ಅರುಣಿಕಾ, ಸೂಪರ್ ಕಂಪ್ಯೂಟರ್ನ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಹವಾಮಾನವನ್ನ ನಿಖರವಾಗಿ ಊಹಿಸುವುದು. ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಇದು ಲಕ್ಷಾಂತರ ರೈತರ ಜೀವನಾಡಿ ಇದ್ದಾಗೆ. ಚಂಡಮಾರುತಗಳು, ಬಿಸಿಗಾಳಿ, ಅತಿವೃಷ್ಟಿ ಈ ತರಹದ ಪ್ರಾಕೃತಿಕ ವಿಕೋಪಗಳನ್ನ ಮೊದಲೇ ಪತ್ತೆ ಹಚ್ಚುವ ಮೂಲಕ ಇದು ಅಕ್ಷರಶಃ ಜೀವಗಳನ್ನ ಮತ್ತು ಬೆಳೆಗಳನ್ನ ಉಳಿಸುತ್ತೆ. ರಕ್ಷಣೆ, ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರಗಳಿಗೆ ಬೇರೆ ಬೇರೆ ಸೂಪರ್ ಕಂಪ್ಯೂಟರ್ಗಳಿವೆ. ಆದರೆ ಅರುಣಿಕಾವನ್ನ ವಿಶೇಷವಾಗಿ ಭಾರತೀಯ ಹವಾಮಾನ ಇಲಾಖೆಗಾಗಿಯೇ ಡಿಸೈನ್ ಮಾಡಲಾಗಿದೆ. ನೋಡಿ, ಸೂಪರ್ ಕಂಪ್ಯೂಟಿಂಗ್ನ ಈ ಜರ್ನಿ ಎಷ್ಟು ರೋಚಕವಾಗಿದೆ ಅಲ್ವಾ? ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಸಿರಿ 6600 1964ರಲ್ಲಿ ನಿರ್ಮಾಣವಾದರೆ, ಭಾರತದ ಪರಂ 8000 1991ರಲ್ಲಿ ನಮ್ಮ ತಾಂತ್ರಿಕ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ಒಂದು ಕಾಲದಲ್ಲಿ ಅಮೆರಿಕ ನಮಗೆ ಸೂಪರ್ ಕಂಪ್ಯೂಟರ್ ಕೊಡೋಕೆ ನಿರಾಕರಿಸಿದಾಗ, ಭಾರತವು CDAC ಮೂಲಕ ಇದನ್ನ ಸ್ವಂತವಾಗಿ ಅಭಿವೃದ್ಧಿಪಡಿಸಿ ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿತು. ಸರಿ, ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ AI ಸಲಹಾ ಮಂಡಳಿಗೆ ನೇಮಕಗೊಂಡ ಭಾರತೀಯ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಲರಾಮ್ ರವೀಂದ್ರನ್. ಇದು ಭಾರತಕ್ಕೆ ಸಿಕ್ಕ ಒಂದು ದೊಡ್ಡ ಗೌರವ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭವಿಷ್ಯವನ್ನ ರೂಪಿಸೋದರಲ್ಲಿ, ಅದನ್ನ ಮಾನವೀಯತೆಯ ಒಳಿತಿಗಾಗಿ ಸುರಕ್ಷಿತವಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳೋದರಲ್ಲಿ ಭಾರತ ಒಂದು ಪ್ರಮುಖ ಪಾತ್ರ ವಹಿಸಲಿದೆ ಅನ್ನೋದಕ್ಕೆ ಇದೊಂದು ಸಂಕೇತ. ಉಳಿದ ಆಯ್ಕೆಗಳು ಕೂಡ ಭಾರತೀಯ ಮೂಲದ ಜಾಗತಿಕ ದಿಗ್ಗಜರೇ. ಸುಂದರ್ ಪಿಚಾಯ್ ಗೂಗಲ್ನ ಸಿಇಒ, ಸತ್ಯ ನಾಡೆಲ್ಲಾ ಮೈಕ್ರೋಸಾಫ್ಟ್ನ ಸಿಇಒ ಮತ್ತು ಅಜಯ್ ಬಂಗಾ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ಎನ್ ನಲ್ಲತಂಬಿ ಕಲಸೆಲ್ವಿ. ಅವರ ನೇಮಕ ಕೇವಲ ಒಂದು ಮೈಲಿಗಲ್ಲಲ್ಲ, ಲಿಥಿಯಂ ಅಯಾನ್ ಬ್ಯಾಟರಿಗಳ ಸಂಶೋಧನೆಯಲ್ಲಿ ಅವರ ಪರಿಣಿತಿ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಕ್ಲೀನ್ ಎನರ್ಜಿಯ ಭವಿಷ್ಯಕ್ಕಾಗಿ ಭಾರತ ಹೊಂದಿರುವ ಗುರಿಗಳಿಗೆ ತುಂಬಾನೇ ನಿರ್ಣಾಯಕವಾಗಿದೆ. ಇದು ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಓಕೆ, ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ತಂತ್ರಜ್ಞಾನದ ಹಿಂದೆ ಯಾವಾಗಲೂ ಅದಕ್ಕೆ ಪ್ರೇರಣೆ ನೀಡುವ ವ್ಯಕ್ತಿಗಳು ಮತ್ತು ಮಹತ್ವದ ಸ್ಥಳಗಳು ಇರುತ್ತವೆ ಅಲ್ವಾ? ನಮ್ಮ ಈ ಅಂತಿಮ ಭಾಗದಲ್ಲಿ ಸುದ್ದಿಯಲ್ಲಿರುವ ಮತ್ತು ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಕೆಲವು ಪ್ರಮುಖ ವ್ಯಕ್ತಿಗಳು ಮತ್ತು ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಾಸ್ತಾಂಕೋಟ್ಟ ಸರೋವರ ಎಲ್ಲಿದೆ? ಸರಿಯಾದ ಉತ್ತರ ಸಿ, ಕೇರಳ. ಇದನ್ನ ಸರೋವರಗಳ ರಾಣಿ ಅಂತಾನೂ ಕರೀತಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದು ಕೊಲ್ಲಂ ಜಿಲ್ಲೆಯ ಲಕ್ಷಾಂತರ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ಇದು ಕೇರಳದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಕೂಡ ಹೌದು. ಇನ್ನು ಉಳಿದ ರಾಜ್ಯಗಳಲ್ಲೂ ಪ್ರಮುಖ ಸರೋವರಗಳಿವೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಪಂಪ ಸರೋವರ, ತಮಿಳುನಾಡಿನಲ್ಲಿ ಕೊಡೈಕೆನಾಲ್ ಸರೋವರ ಮತ್ತು ಆಂಧ್ರಪ್ರದೇಶದಲ್ಲಿ ಕೊಲ್ಲೇರು ಸರೋವರ ತುಂಬ ಪ್ರಸಿದ್ಧವಾಗಿವೆ. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯುನೆಸ್ಕೋ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲೂ ಕೂಡ ರೇಡಿಯೋ ತನ್ನ ಮಹತ್ವವನ್ನು ಉಳಿಸ್ಕೊಂಡಿದೆ, ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿರೋ ಜನರಿಗೆ ತಲುಪೋದ್ರಲ್ಲಿ. 2026ರ ಥೀಮ್ ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಅಂತ. ಅಂದ್ರೆ ತಂತ್ರಜ್ಞಾನವು ಮಾನವ ಧ್ವನಿಯನ್ನು ಬದಲಿಸಬಾರದು, ಬದಲಿಗೆ ಅದಕ್ಕೆ ಒಂದು ಸಾಧನವಾಗಬೇಕು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಯುನಿಸೆಫ್ ಮಕ್ಕಳಿಗಾಗಿ, ವಿಶ್ವ ಬ್ಯಾಂಕ್ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡೋ ಸಂಸ್ಥೆಗಳು ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಟೈಮ್ಲೈನ್ ನೋಡಿ, ಭಾರತದಲ್ಲಿ ರೇಡಿಯೋದ ಪಯಣ ಎಷ್ಟು ರೋಚಕವಾಗಿದೆ ಅಂತ ಗೊತ್ತಾಗತ್ತೆ. ಒಂದು ಸಣ್ಣ ಕ್ಲಬ್ನಿಂದ ಶುರುವಾಗಿ ಆಕಾಶವಾಣಿ ದೇಶದ ಮೂಲೆ ಮೂಲೆಗೂ ತಲುಪಿ, ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ಇವತ್ತಿನವರೆಗೂ ಕೋಟ್ಯಾಂತರ ಭಾರತೀಯರ ಧ್ವನಿಯಾಗಿ ಬೆಳೆದುಬಂದ ಕಥೆ ಇದು. ಸರೋಜಿನಿ ನಾಯ್ಡು ಅವರಿಗೆ ನೀಡಲಾಗಿದ್ದ ಬಿರುದು ಯಾವುದು? ಇದಕ್ಕೆ ಉತ್ತರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆಪ್ಷನ್ ಬಿ, ಭಾರತದ ಕೋಗಿಲೆ. ಅವರ ಅದ್ಭುತ ಕಾವ್ಯ ಪ್ರತಿಭೆಯಿಂದಾಗಿ ಮಹಾತ್ಮ ಗಾಂಧಿಯವರೇ ಅವರಿಗೆ ಈ ಬಿರುದನ್ನು ನೀಡಿದ್ರು. ಅವರು ಕೇವಲ ಕವಯಿತ್ರಿಯಾಗಿರಲಿಲ್ಲ, ಅವರು ಒಬ್ಬ ಪ್ರಖರ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಸ್ವತಂತ್ರ ಭಾರತದ ಯಾವುದೇ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ರು. ಅವರ ಜನ್ಮದಿನವಾದ ಫೆಬ್ರವರಿ 13ನ್ನು ನಾವು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸುವ ಮೂಲಕ ಅವರನ್ನು ಸ್ಮರಿಸಿಕೊಳ್ತೇವೆ. ಸರಿ, ಇಷ್ಟೊತ್ತು ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಾಯ್ತು. ಈಗ ಬನ್ನಿ, ಕೆಲವು ಪ್ರಮುಖ ಅಂಶಗಳನ್ನ ಒಮ್ಮೆ ಫಟಾಫಟ್ ಅಂತ ರಿವೈಸ್ ಮಾಡ್ಕೊಳ್ಳೋಣ. ಇವು ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಗಳಾಗುವ ಸಾಧ್ಯತೆ ಇರುತ್ತೆ. ಈ ಸ್ಲೈಡ್ನಲ್ಲಿ ಇನ್ನೂ 10 ಪ್ರಮುಖ ಸಂಗತಿಗಳಿವೆ. ಉದಾಹರಣೆಗೆ, ಕರ್ನಾಟಕದ 2026ರ ಗಣರಾಜ್ಯೋತ್ಸವದ ಟ್ಯಾಬ್ಲೋ ಥೀಮ್ ನೋಡಿ. ಸಿರಿಧಾನ್ಯಗಳಿಂದ ಮೈಕ್ರೋಚಿಪ್ಗಳವರೆಗೆ ಇದು ನಮ್ಮ ರಾಜ್ಯದ ಕೃಷಿ ಮತ್ತು ತಂತ್ರಜ್ಞಾನದ ವೈವಿಧ್ಯಮಯ ಪ್ರಗತಿಯನ್ನು ತೋರಿಸುತ್ತೆ. ಹಾಗೆಯೇ ವಿಶ್ವದ ಅತ್ಯಂತ ಹಳೆಯ ಶಿಲ್ಪಕಲೆ ಇಂಡೋನೇಷ್ಯಾದ ಮುನಾ ದ್ವೀಪದಲ್ಲಿ ಪತ್ತೆಯಾಗಿದೆ. ಈ ಹಂತದಲ್ಲಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉಳಿದ ಅಂಶಗಳನ್ನು ಒಮ್ಮೆ ಓದ್ಕೊಳ್ಬಹುದು. ನಾವು ಮುಗಿಸೋ ಮೊದಲು ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಇಲ್ಲಿದೆ ಒಂದು ಸವಾಲಿನ ಪ್ರಶ್ನೆ. ಈ ಅಂತಿಮ ಪ್ರಶ್ನೆಯೊಂದಿಗೆ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ತಮ್ಮ ಉತ್ತರವನ್ನು ಹಂಚಿಕೊಳ್ಳಲು ನಾನು ಸವಾಲು ಹಾಕುತ್ತೇನೆ. ಯೋಚನೆ ಮಾಡಿ, ಪ್ರಸ್ತುತ ಭಾರತದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಯಾವುದು? ನಿಮ್ಮ ಉತ್ತರವನ್ನು ನಮಗೆ ತಿಳಿಸಿ. ನಿಮ್ಮ ಉತ್ತರವನ್ನು ಮರೆಯದೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಎಲ್ಲರೂ ಏನು ಯೋಚಿಸುತ್ತಾರೆಂದು ನೋಡೋಣ. ನಿಮ್ಮ ಉತ್ತರ ಸರಿಯೋ ತಪ್ಪೋ ಅಂತ ನಾವು ಅಲ್ಲೇ ಉತ್ತರಿಸುತ್ತೇವೆ. ಈ ರೀತಿಯ ಆಳವಾದ ವಿಶ್ಲೇಷಣೆಗಳು ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಟ್ಸ್ಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೂ ಜಾಯಿನ್ ಆಗಿ. ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.